ಚಿರತೆ ಐತಿ ಇಲ್ಲೇ ಗಾಯ್ಸ್. ನೋಡಕ್ ಮಾತ್ರ ಸೇಮ್ ಹೋಟ್ಲು ತರಾನೇ ಸೂಪರ್ ಆಗಿ ಕಾಣ್ತೈತೆ. ಬಾಯಿಗೆಲ್ಲ ನೀರ್ ಬರ್ತಾ ಇದಾವೆ. ಈಗ ಚಿಕನ್ ಫ್ರೈ ರೈಸ್ ರೆಡಿ ಆಗೈತೆ. ತಂದೂರಿನ ಆಲ್ಮೋಸ್ಟ್ ರೆಡಿ. ಇನ್ನ ಸ್ವಲ್ಪ ಸುಟ್ರೆ ಅದು ರೆಡಿಯಾಗಿ ಹೋಗ್ಬಿಡುತ್ತೆ. ಮಳೆ ಬರ್ತೈತೆ, ಕಾಣಿಸ್ತೈತೆ ಇಲ್ಲ ಗೊತ್ತಿಲ್ಲ. ತಂದೂರಿ ತರ ಒಟ್ಟಿಗೆ ಯಾವ್ದೋ ಒಂದ್ ಮಾಡ್ತೀವಿ, ಒಟ್ಟಿಗೆ ತಿನ್ಬೇಕಷ್ಟೇ. ವೆಜ್ ಅಂದ್ರೆ ಹೆಂಗಾಗುತ್ತೆ ಹೇಳ್ಕತೆ. ತಾಳ ಒಂದ್ ಶಿಶ ಒಂದ್ ಪೀಸ್ ನೋಡ್ಬಿಡ್ರಿ ಒಂದ್ಸರಿ. ಚಿಕನ್ ಏನೋ ಇಷ್ಟು ಚೆನ್ನಾಗಿ ಬರ್ತೈತೆ, ನೀವೇ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ. ಗೈಸ್ ಈಗ ಒಲೆ ಎಲ್ಲ ಹಚ್ಕೊಂಡು ನಮ್ಮ ಅಣ್ಣರು ನೀರ್ ಕಾಯ್ಸಕ್ ಅನ್ನ ಮಾಡಕ್ಕೆ ರೆಡಿ ಮಾಡ್ತಾ ಇದಾರೆ. ಈ ಕಡೆ ನಮ್ ಗಂಗೆ ಪ್ಲೇಟ್ ಎಲ್ಲ ತೊಳ್ಕೊಂಡು ತರಕಾರಿ ಹಚ್ಕೊಂಡು ರೆಡಿ ಆಗ್ತಾ ಇದಾರೆ. ನಮ್ ಶಿಷ್ಯ ಐಟಮ್ ಏನೇನ್ ಬೇಕೋ ಎಲ್ಲ ಜೋಡಿಸ್ಕೊಡ್ತಾ ಇದ್ದಾನೆ. ಈಗ ಎಣ್ಣೆ ಪಾಕೆಟ್ ಎಲ್ಲ ಹೊಡ್ಕೊಂಡು ಗ್ರಿಲ್ ಮಾಡಕ್ಕೆ. ಏನದು ಗ್ರಿಲ್ ತಾನೇ. ನಾವು ತಂದೂರಿ ತರ ಒಟ್ಟಿಗೆ ಯಾವ್ದೋ ಒಂದ್ ಮಾಡ್ತೀವಿ, ಒಟ್ಟಿಗೆ ತಿನ್ಬೇಕಷ್ಟೇ. ಎಣ್ಣೆ ಎಲ್ಲ ಹಚ್ಕೊಂಡು ನಮ್ ಗುರು ಈಗ ಮೆಣಸಿನ್ಕಾಯಿ ಹಚ್ತಾ ಇದಾರೆ. ಈಗ ಮೊಟ್ಟೆ ಎಲ್ಲ ಹಾಕಿ ಕಲಿಸ್ತಾ ಇದ್ದಾನೆ ಗಂಗಾ. ಯಾವ್ದು ಬೇಕು ಅದನ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸುಮ್ಮನೆ ಉಜ್ಜುತ್ತಾ ಇದ್ದಾನೆ ಅಷ್ಟೇ. ಈಗ ಖಾರದ ಪುಡಿ ಹಾಕ್ತಾ ಇದ್ದಾನೆ. ಖಾರದ ಪುಡಿ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ತಾ ಇದ್ದಾನೆ. ಈಗ ಜಾಸ್ತಿ ಖಾರದ ಪುಡಿ ಹಾಕ್ತಾನೆ ಅವನಂತೂ. ರಾಯಚೂರು ನಾನು ಸರಿಯಾಗಿ ತಿಂತಾನೆ ಖಾರ. ನಾವು ನಾವು ತಿಂತೀವಿ, ನಾವೇನ್ ಕಮ್ಮಿ ಇಲ್ಲ. ಅಪ್ಪೇ ನೋಡ್ಕೊಂಡು ಹಾಕಪ್ಪೇ, ಉಪ್ಪೆಲ್ಲ ಸರಿನಾ. ಆಮೇಲೆ ಹೆಚ್ಚು ಕಮ್ಮಿ ಮಾಡೋಲ್ಲ, ಸ್ವಲ್ಪ ಕಮ್ಮಿ ಇರ್ಲಿ, ಜಾಸ್ತಿ ಮಾಡ್ಬೇಡ. ನುಣ್ಣಂದ್ ಹಾಕಲ್ಲ, ನುಣ್ಣಂದ್ ಉಪ್ಪ ಕರ್ಗಲ್ಲ. ಹಂಗೆ ಹಾಕ್ಯಾಳ ವಿಡಿಯೋ ಮಾಡ್ತೀನಿ ನಾನು. ಈಗ ಮೊಸರೆಲ್ಲ ಹಾಕಿ ನೀಟಾಗಿ ಏನ್ ಮಾಡ್ತಾ ಇದ್ದೆ ಹೇಳು? ಮ್ಯಾರಿನೇಟ್. ಹಾ, ಮ್ಯಾರಿನೇಟ್. ಹಂಗಂದ್ರೆ ಏನ್ ಹೇಳು? ಮಸಾಲೆ ಎಲ್ಲ ಹಾಕಲೇ. ಇಲ್ಲಿ ನಮ್ಮ ಅಣ್ಣ ಈರುಳ್ಳಿ ಟೊಮೊಟೊ ಎಲ್ಲ ಹಚ್ತಾ ಇದ್ದಾನೆ. ಪಕ್ಕ ಲೋಕಲ್ ಅಡಿಗೆ ಹೊಲ್ದಾಗ ಮಾಡ್ತಾ ಇರೋದು. ಸುತ್ತಮುತ್ತ ನೋಡ್ರಿ ಯಾರು ಕಾಣಿಸಲ್ಲ. 1.5-2 ಕಿಲೋಮೀಟರ್ ಯಾರು ಬರಲ್ಲ ಇಲ್ಲಿ. 3 ಕಿಲೋಮೀಟರ್ ಯಾರು ಬರಲ್ಲ. ನಮ್ಮ ಅಣ್ಣರ್ದು ಹೊಲ್ದಾಗ ಗುಡ್ಲಾಕೊಂಡಿದ್ದಾರೆ. ಚಿರತೆ ಐತಿ ಇಲ್ಲೇ. ಚಿರತೆಗೂ ನಮಗೇನು ಜಾಸ್ತಿ ದೂರ ಇಲ್ಲ. ಚಿರತೆ ವಾಸನೆ ಹಿಡ್ಕೊಂಡು ಬಂದ ಚಿಕನ್ದು. ನಾವು ಆಮೇಲೆ ಎಲ್ಲ ಚಿರತೆಗೆ ಚಿಕನ್ ಆಗೋಗ್ಬಿಡ್ತೀವಿ. ಈಗ ಚಿಕನ್ ಮಸಾಲ ಹಾಕ್ತಾ ಇದ್ದಾರೆ. ಅದೇ ನಾಳೆ ಅರ್ಧ ಬೆಂದೆ ಕಸಿ ಪಿಸಿ ಆಗೈತಲ್ಲೋ. ಮಸಾಲ ಇರ್ಬೇಕಣ್ಣ. ನೀಟಾಗಿ ಒಳಿಕೆಲ್ಲ ತುರಿಲಿ. ಒಳ್ಳೆ ಮಳೆ ಒಳ್ಳೆ ಮಳೆ ಬೆಳೆ ಆಗ್ಲಿ ವರ್ಷ ರೈತರಿಗೆಲ್ಲ ಅಷ್ಟೇ. ಈಗ ತಂದೂರಿಗೆಲ್ಲ ರೆಡಿ ಆಗೈತೆ. ಅದೇನು ಸುಡೋದಷ್ಟೇ ಇರೋದು. ಎಲ್ಲ ರೆಡಿ ಮಾಡ್ಬಿಟ್ಟವ್ರು ನಮ್ಮ ಭಟ್ರು ಗಂಗಾ. ಹೆಡ್ ಕುಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. SBL ಬ್ರೋ ಬ್ಲಾಗ್ಸ್ನ ಒಳ್ಳೊಳ್ಳೆ ವಿಡಿಯೋಸ್ ಬಿಡ್ತೀವಿ. ತೆಗಿತಾರೆ. ಹೆಡ್ ಕುಕ್ ಇಲ್ಲ ಇಲ್ಲಿ ತೆಗಿಯಕ್ಕೆ. ಅವೆಲ್ಲ ಮಳೆ ಬರ್ತೈತೆ, ಅದ್ರಾಗೆ ಅಡಿಗೆ ಮಾಡ್ತಾ ಇದೀವಿ. ಒಂಥರ ಜೋಶು. ಆ ಸೀಮೆ ಭಟ್ರ ನೀನು ಸುಮ್ಮನಿರಲಿ. ಈಗ ಎಲ್ಲ ಐಟಮ್ ಹಾಕ್ತಾ ಇದಾರೆ ಫ್ರೈಗೆ. ಯಾತನ ಪ್ಲಾಸ್ಟಿಕ್ ಏನೇನ್ ಮಾಡ್ಬೇಕಣ್ಣ? ಏನೇನ್ ಮಾಡ್ಬೇಕು ಇವಾಗ? ಇನ್ನೇನು ಬೆಳ್ಳುಳ್ಳಿ ಪೇಸ್ಟ್ ಆದ್ಮೇಲೆ ಚಿಕನ್ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಆಮೇಲಿಂದ ನೀರು ಹಾಕ್ಬಿಟ್ಟು ಮಸಾಲೆ ಹಾಕೋದಲ್ಲಿ ತಿಪ್ಪಣ ಹೇಳೋಷ್ಟೊತ್ತಿಗೆ ಇಲ್ಲಿ ಫ್ರೈ ಆಗೋಗುತ್ತೆ. ತೋರಿಸ್ತೀನಿ. ನಾನ್ ವೆಜ್ ತಿಂಬಲ್ಲ ಇವ್ರು ಪೂಜಾರು. ಆದ್ರೂ ಬಂದವನೆ ನಾನ್ ವೆಜ್ ತಿಂಬಲ್ಲ ಅಂದ್ರ ನಮ್ ಜೊತೆಗೆ. ರೈಸಿಗೆ ಫಸ್ಟ್ ರೈಸ್ ಹಾಕ್ರಣ. ರೈಸ್ ಹಾಕ್ಬಿಟ್ಟು ಅಂಕಲ್ ಅನ್ಬಾರ್ದು ಕಣ. ಇನ್ನು ನೋಡ ಹೆಂಗ ಇದಾರಲ್ಲೇ, ಬಾಡಿ ನೋಡಲೇ. ಕಟಿಂಗ್ ಗಿಟಿಂಗ್ ಎಲ್ಲ ಮಾಡಿಸ್ಕೊಂಡು ಅಂಕಲ್ ರೋಸ್ಟ್ ಆಗ್ಬೇಕಣ. ಚೆನ್ನಾಗಿ ರೋಸ್ಟ್ ಆಗ್ಬೇಕು.
ರೋಸ್ಟ್ ಆಗ್ಬೇಕಂದ್ರೆ ಕಟ್ಟಿಗೆ ತುರಿಕ್ಬೇಕಲ್ಲ. ಕಟ್ಟಿಗೆ ತುರಿಕಪ್ಪ. ಈಗ ಈ ತಪ್ಪಲೆ ರೈಸ್ ಮಾಡಕ್ ಇಟ್ಟಿದೀವಿ, ಅದು ಚಿಕನ್ ಫ್ರೈ ಮಾಡಕ್ ಇಟ್ಟಿದೀವಿ. ಎರಡು ಒಂದೇ ಸಲ. ಇಲ್ಲಿ ಚಿಕನ್ ಏನಿದು ತಂದೂರಿ ಮಾಡಕ್ ರೆಡಿ ಮಾಡಿದೀವಿ. ಇಲ್ಲಿ ತಂದೂರಿ ಡಬ್ಬ ತೋರ್ಸು. ಏನ ರಾಡ್ ಕಣ ಕಬ್ನದು ಅದು ಬೇಸಕ್ ಕೈತೇನಣ್ಣ ಕಬ್ನದ ರಾಡು? ಅದ್ರೊಳಗೆ ತುರ್ಕಿ ತಿರುಗ್ಸಕ? ರಾಡ್ ಇಲ್ವಲ್ಲ. ಕಟ್ಗೆ ಏ ಹಂಗೆ ತಿರುಗ್ಸಂಬಿಡು. ಕಟ್ಗೆ ಬಿಡ ಹಂಗೆ ನೀವೇ ತಿರ್ಸೋಣ. ಲೇ ಸುಮ್ನಿರಲೇ. ನೀಟಾಗಿ ಹಾಕಿ ಸುರು ಬಿಡಲೇ, ಕೈಯಾಗ ಹಾಕು. ಆ ಮಣ್ಣ ಐತೆಲ್ಲ ಫುಲ್ಲು ಹೊಗೆ ಗಾಳಿ ಒಂದೊಂದ್ ದನಿ ಉದುರ್ತಾಯ್ತು ನೋಡ್ರಿ, ಕಾಣಿಸ್ತೈತಾ? ಏ ಮಣ್ಣಾಗಿತ್ತಣ ಅದು. ಹಾ 6 ಪ್ಯಾಕ್ಸ್ ನೋಡ್ರಿ ಇಲ್ಲಿ ಗಂಗು. ನಾವು ನೋಡಕ್ ಮಾತ್ರ ಸೆಳಕೆತ್ತ ಇದ್ದಂಗೆ 4-5 ಜನ ಹುಡುಗಿಯರ್ನ ಮೇಂಟೈನ್ ಮಾಡ್ತಾ ಇದ್ದೇನೆ. ಈಗ ಬಟರ್ ಚಿಕನ್ ಎಲ್ಲ ಹಾಕಿ ಚಿಕನ್ ಫ್ರೈಗೆ ಆಯ್ತಾ? ರೈಸ್ ಹಾಕಿಲ್ಲ ಅಣ್ಣ, ಇನ್ನು ಅಕ್ಕಿನೇ ಹಾಕಿಲ್ಲ. ಅಕ್ಕಿನೇ ಹಾಕಿಲ್ಲ, ಆಲೆ ರೈಸ್ ಆಗೈತೆ. ನೀರ್ ಮಾಡಿದ್ಮೇಲೆ ರೈಸ್ ಹಾಕು ಅಂತ. ಮಸಾಲೆ ಹಾಕ ಎತ್ಕೇಳ್ರಪ್ಪ, ಚಿಕನ್ ಆಯ್ತು. ಲೇ ಮಸಾಲೆ ಎಲ್ಲ ಹಾಕು. ಹಿಂಗೆ ಎಣ್ಣೆ ಬಿಟ್ಟು ಇನ್ನು ಎಣ್ಣೆನಾಗ ಒಂದ್ ಸ್ವಲ್ಪ ಬೇಯ್ಲು ಮರ. ಅದು ಎಣ್ಣೆ ಉಪ್ಪಿರುತ್ತೆ. ಯಾವ್ದ್ರಾಗೆಲ್ಲ ಉಪ್ಪಿರುತ್ತೆ? ಚಿಕನ್ ತಂದೂರಿ ಮಾಡೋದಕ್ಕೆ ನಮ್ ಚಿಕ್ಕಪ್ಪರು ನಮ್ಮ ಅಣ್ಣರೆಲ್ಲ ಒಂದು ಡಬ್ಬ ರೆಡಿ ಮಾಡಿದ್ರು, ಅದನ್ನ ಇಸ್ಕ ಬಂದಿದ್ದೀವಿ. ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಅಲ್ಲ ಜಾಸ್ತಿ ತಿರ್ವಿರೆ ಚಿಕನ್ ಪೀಸ್ ಎಲ್ಲ ಇಷ್ಟೇ. ಲೇ ಸುಮ್ನಿರ. ಹಾ ಸುಮ್ನೆ ಒಂದ್ ತಿರುತ್ತಾ ಇದನ್ನ ಹಾಕಿ ಮುಚ್ಚಲೇ. ಈಗ ಗಿರ್ಲ್ ಚಿಕನ್ ಮಾಡಕ್ಕೆ ಒಂದ್ ಡಬ್ಬ ಐತಲ್ಲ, ಅದಕ್ಕೆಲ್ಲ ಅದ್ರೊಳಗೆ ಹಾಕಕ್ ಕಟ್ಟಿಗೆ ರೆಡಿ ಮಾಡ್ತಾ ಇದಾರೆ. ಏ ಖಾರ ಸ್ಟ್ರಾಂಗ್ ಆಗಿರ್ಲಿ, ಸ್ವಲ್ಪ ಸ್ಟ್ರಾಂಗ್ ಆಗಿದ್ರೆ ಚೆನ್ನಾಗಿರುತ್ತೆ. ಗರಂ ಮಸಾಲೆ ಎಲ್ಲ ಹಾಕಿ ಚಿಕನ್ ಫ್ರೈಗೆ ಎಣ್ಣೆ ಹಾಕ್ರೋ ಬೇಕಾದ್ರೆ. ಲೇ ಅಲ್ಲಿ ಬೇಕಾದ್ರೆ ಇನ್ನೊಂದು ಇವನು ಲೇ ನಾನ್ 4 ಹೇಳಿದ್ ರೈಸ್ ಎಲ್ಲ ಉಗ್ತೈತಿ. ಈಗ ರೈಸ್ ತಂದಿದೀವಿ ಇವತ್ತು. ಯಾವ್ದೋ ಒಂದು ರೈಸ್ ಬಿಡತ್ತಲೆ, ಒಟ್ಟಿಗೆ ಅಕ್ಕಿ ಎಲ್ಲ ಹಾಕಿ ನೀರು ಕುದಿಸಿ ಅಕ್ಕಿ ಹಾಕ್ಯವ್ರು. ಈಗ ಇನ್ನೇನು ಇನ್ನೊಂದು 2 ನಿಮಿಷಕ್ಕೆ ಅನ್ನ ಆಗೋಗ್ಬಿಡುತ್ತೆ. ಚಿಕನ್ ಫ್ರೈನು ರೆಡಿ ಆದಂಗೆ. ಇನ್ನೇನು ಮೇಯ್ನ್ ಈಗ ಇರೋದು ಚಿಕನ್ ತಂದೂರಿನ ಸುಡೋದೇ ಇರೋದು ಮೇಯ್ನ್. ಈಗ ಅಣ್ಣ ಹಚ್ಚರಿ ಮಾಡ್ದಂಗೆ ಆದತ್ತು. ಈಗ ಕಟ್ಟಿಗೆ ಇಡಕ್ಕೆ ಜಾಗ ಇರಲಿಲ್ಲ, ಅದಕ್ಕೆ ಅದನ್ನೆಲ್ಲ ಕೊಯ್ದು ರೆಡಿ ಮಾಡಿದ್ದಾರೆ. ಈಗ ತಂದೂರಿಗೆ ಬೆಂಕಿ ಹಾಕಿ ರೆಡಿ ಮಾಡ್ತಾ ಇದೀವಿ. ತಂದೂರಿಗೆ ಮೇಯ್ನ್ ತಂದೂರಿ ಆಗಬೇಕು. ತಂದೂರಿಗೋಸ್ಕರ ಇಷ್ಟೊಂದೆಲ್ಲ ಮಾಡ್ತಾ ಇರೋದು ನಾವು. ಚಿಕನ್ ಫ್ರೈ ಅಂತ ತಿಂತಾನೆ ಇರ್ತೀವಿ, ಫಸ್ಟ್ ಟೈಮ್ ತಂದೂರಿ ಮಾಡ್ತಾ ಇರೋದು ನಾವು. ತಂದೂರಿನ ತಗೊಂಡು ತಂದೂರಿ ಬಾಕ್ಸ್ ಮೇಲೆ ಇಡ್ತಾ ಇದೀವಿ. ಈಗ ಫುಲ್ ಕೋಳಿನ ಹಂಗೆ ಕೊಯ್ಸಿದೀವಿ ನೀಟಾಗಿ. ಇವಾಗ ಅದ್ರ ಮೇಲೆ ಇಡ್ತಾ ಇದೀವಿ. ಅಪ್ಪಿ ಆಗೋದಿಲ್ಲ, ಕೋಳಿನೇ ದೊಡ್ಡದೈತಿ ತಂದೂರಿ ಬಾಕ್ಸ್ ಅಂತ. ನಮಗೆ ಮೇನ್ ತಂದೂರಿ ಆಗ್ಬೇಕು, ಫಸ್ಟ್ ಟೈಮ್ ಮಾಡ್ತಾ ಇರೋದು ತಂದೂರಿನ. ಈಗ ನಿಂಬೆ ನಿಂತಾ ಇದೀವಿ. ಅದನ್ನ ನೋಡಿದ್ರೆ ಬಾಯಿಗೆ ನೀರ್ ಬರ್ತೈತಿ ಈಗ್ಲೇನೆ. ಎಷ್ಟೊತ್ತಿಗೆ ಆಗುತ್ತ ಅಂತ ಕಾಯ್ತಾ ಇದೀವಿ. ಈಗ ನಮ್ಮ ಅಣ್ಣ ಕೈಗೆ ಎತ್ತಾ ಇದ್ದಾನಲ್ಲಪ್ಪ, ಸುಡ್ತಿರೋದ್ ನೀ ಹೋಯ್ಕೊಡ. ಒಂದು ಹೋಟ್ಲನಾಗಿದ್ದಂಗೆ ಐತಲ್ಲ, ಸೇಮ್ ಹೋಟ್ಲನಾಗಿದ್ದಂಗೆ ಐತೆ ನೋಡ್ರಿ ಗೈಸ್. ಸೇಮ್ ಹೋಟ್ಲ್ ತರಾನೇ ಕಾಣಿಸ್ತೈತೆ ನೋಡಕ್ಕೇನ, ಆದ್ರೆ ತಿನ್ನಕ್ ಹೆಂಗೈತೋ ಗೊತ್ತಿಲ್ಲ. ಆ ಕಡೆ ಈ ಕಡೆ ತಿಕ್ಕಿ ಗೂಟ ಸಿಕ್ಸಿ. ಈಗ ಟೇಸ್ಟ್ ನೋಡ್ತಾ ಇದಾರೆ ನವೀನ್ ಡಿಜೆ ಅವರು. ಹಾ ನವೀನ್ ಡಿಜೆ ಅಪ್ಪ, ಫುಲ್ ಟಿಕ್ ಟಾಕ್ ಇದ್ದಾಗ ಫುಲ್ ಟ್ರೆಂಡಿಂಗ್ ನಾಗ ಇದ್ದವನು. ಏನ್ ಖಾರ ಸರಿಯಾಗೈತೆ? ಉತ್ತರ ಕರ್ನಾಟಕದ ಮಂದಿ ಕುಟ್ಲ ಕುಟ್ಟನಿಲ್ಲ, ನಾವೇನ್ ತಿನ್ಬೇಕೋ ಬೇಡ ಗೊತ್ತಿಲ್ಲ. ಗಾಯ್ಸ್ ನೋಡಕ್ ಮಾತ್ರ ಸೇಮ್ ಹೋಟ್ಲ್ ತರಾನೇ ಸೂಪರ್ ಆಗಿ ಕಾಣ್ತೈತೆ. ಬಾಯಿಗೆಲ್ಲ ನೀರ್ ಬರ್ತಾ ಇದಾವೆ. ನ್ಯಾಚುರಲ್ ಇದು. ಹಾ
ಗ್ಯಾಸ್ ಅಲ್ಲ ಒಲೆಗೆ ಮಾಡ್ತಾ ಇರೋದು ಅದು ಹೊಲ್ದಾಗೆ ಸುತ್ತಮುತ್ತ ಯಾರಿಲ್ಲ ಟೊಮೊಟೊ ಫ್ಲಾಟ್. ಈಗ ಲಾಸ್ಟಿಗೆ ಚಿಕನ್ ಫ್ರೈಗೆ ಮೊಸರು ಹಾಕ್ತಾ ಇದ್ದಾನೆ. ಅಷ್ಟು ಹಿಂಡ್ ಬಿಡೋ ಗಂಗಾ, ಅಷ್ಟು ಹಿಂಡ ಚೆನ್ನಾಗಿರುತ್ತೆ. ಹಾ ಈಗ ತಿರುಗಿಸ್ತಾ ಇದ್ದಾನೆ, ಮೊಸರೆಲ್ಲ ಹಾಕಿ ನೀಟಾಗಿ ಸುಡ್ಬೇಕು, ಹಂಗಾದ್ರೆ ಟೇಸ್ಟ್ ಮಸ್ತಾಗಿರೋದು. ಇಲ್ಲ ರೈಸ್ ಇಲ್ಲ ಸ್ವಲ್ಪ ಬೆಂಕಿ ಹಚ್ಚಲಿ ಕುದ್ದೈತನ ಪೀಸ್. ಅಲ್ಲಲ್ಲಿ ನೀನು ಹೆಂಗೋ ನಿಮ್ದಾಗಿರ್ತೀಯಾ, ಇಲ್ಲ ನಾವು ಇಷ್ಟೊಂದೆಲ್ಲ ಮಾಡ್ಕೊಂಡು ಇಲ್ಲೇ ಕುಂತವ್ ನೋಡ್ರಿ. ಚಿಕನ್ ಮಟನ್ ಯಾವ್ದು ತಿಂಬಲ್ಲ ಅದನ್ನ ನೋಡ್ಕೊಂಡೆ ಕುಂತವನೆ. ಏನು ತಿಂಬಲ್ಲ ಬಾಯಾಗ ನೀರ್ ಬರ್ತಾ ಇದಾವೇನೋ. ಒಂದ್ ಪೀಸ್ ಸಿಕ್ಕೇಳ, ಏನಾಗಲ್ಲ ಲೇ, ತಿನ್ನ ಒಂದ್ ಪೀಸ್ ಅಲ್ಲೇ. ಬೇಯುತ್ತೆ ಇದು, ಹಗ್ಲೆಲ್ಲ ಸುಡ್ಬೇಕಣ. ತಿನ್ಬೇಕು ಸುಡ್ಬೇಕು. ಅಲ್ಲ ಕಣ, ಸ್ವಲ್ಪ ತಿನ್ಬೇಕು ಆಮೇಲೆ ಸುಡ್ಬೇಕು. ಬೆಂದಂಗ್ ತಿನ್ಬೇಕು, ಒಳಗಳ್ದೆಲ್ಲ ತಿರ್ಗಾ ಸುಡ್ಬೇಕು. ನೋಡ ಹತ್ರ ಕಿಡಿ ಆಯ್ತಲ್ಲ, ಅದನ್ನೆಲ್ಲ ತಿನ್ಬೇಕು, ಇನ್ನೊಂದ್ಸತಿ ಸುಡ್ಬೇಕು. ಈಗ ಭಟ್ರು ಮೇನ್ ಭಟ್ರು ಟೇಸ್ಟ್ ನೋಡ್ತಾ ಇದಾರೆ ಈಗ. ಅಣ್ಣ ಹೆಂಗೈತೆ? ಸೂಪರ್ ಸೂಪರ್. ಈಗ ಚಿಕನ್ ಫ್ರೈ ರೈಸು ರೆಡಿ ಆಗೈತೆ. ತಂದೂರಿನೂ ಆಲ್ಮೋಸ್ಟ್ ರೆಡಿ. ಇನ್ನು ಸ್ವಲ್ಪ ಸುಟ್ರೆ ಅದು ರೆಡಿಯಾಗಿ ಹೋಗ್ಬಿಡುತ್ತೆ. ಶಿಷ್ಯ ಬೇಕೇನೋ ಒಂದು ಸ್ವಲ್ಪ, ಒಂದು ಪೀಸ್ ತಿನ್ನ. ಅವ್ರಿಗೆ ಹೆಂಗೆ ಕತೆ? ಅವನಿಗೆ ಯಾವನ 2 ಮೊಸರನ್ನ ಇಕ್ಕದ ಅವನಿಗೆ. ಹೋಗಿ 2 ಕುರ್ಕುರೆ ಅಲ್ಲ, ಮೊಸರನ್ನ ಇಕ್ಕದೇನಣ್ಣ, ಮೊಸರು ಉಳಿಸಿದೀವಲ್ಲ, ಮೊಸರನ್ನ ಉಣ್ಣ ನೀನು. ಒಂದು ನಿಂಬೆಹಣ್ಣು ಕೊಡ್ತೀವಿ, 4 ಈರುಳ್ಳಿ ಕೊಡ್ತೀವಿ. ಮಾತಾಡ್ಬಿಡಲೇ ನೀನು. ಯಾತದ ಮಾತಾಡ್ತಾನಣ್ಣ ಅವನು. ಇಷ್ಟೊತ್ತಿಗೆ ಯಾಕೆ ಕುಡಿತೀರಲ್ಲ ಬೆಳಿಗ್ಗೆ? ಅಯ್ಯಪ್ಪ, ಹಂಗೆ ಕೆಂಪಾಯ್ತು. ಈಗ ನಾನು ಟೇಸ್ಟ್ ನೋಡ್ತಾ ಇದ್ದೀನಿ. ಸೂಪರ್, ಸಕ್ಕತ್ತಾಗೈತೆ ಗಾಯ್ಸ್, ಸೂಪರ್ ಟೇಸ್ಟು. ವಾತಾವರಣಕ್ಕೂ ಎಲ್ಲ ಸಕ್ಕತ್ತಾಗೈತೆ. ಹೆಂಗೈತೆ? ನೀನೇ ಹಾಕಿರೋದು ಖಾರನಲ್ಲಿ. ಖಾರ ಅಣ್ಣ ಇವಾಗ ನೀಟಾಗಿ ಸುಟ್ಟಿರೋದೆಲ್ಲ ತಿಂದ್ಬಿಡ್ರಿ. ಹಂಗೆ ಒಲೆ ಮೇಲೆ ಬೇಯ್ತಿರ್ಲಿ, ಇರೋದೆಲ್ಲ ಸುಟ್ಟಿರೋದೆಲ್ಲ ತಿಂದು. ಈಗ ಒಲೆ ಮೇಲೆ ಎಲ್ಲ ಟೇಸ್ಟ್ ನೋಡ್ತಾ ಇದ್ದಾರೆ. ಈಗ ಅನ್ನ ರೆಡಿ ಆಗೈತೆ, ಹೊಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಅನ್ನ ಬಸಿತಿದ್ದಂಗೆ ಅನ್ನ ರೆಡಿ, ಚಿಕನ್ ಫ್ರೈ ರೆಡಿ, ತಂದೂರಿ ರೆಡಿ, ಎಲ್ಲ ರೆಡಿ ಆಗೈತೆ. ಈಗ ಏನಿದ್ರು ಊಟ ಮಾಡೋದಷ್ಟೇ. ಅದು ನಾಳೆ ತಿಂತಾ ಇದೀವಿ ತಂದೂರಿನ. ಗಾಯ್ಸ್ ಈಗ ಆಲೆ ತಂದೂರಿ ಆಲೆ ಅರ್ಧ ಖಾಲಿ ಆಗೋಗ್ಬಿಟ್ಟೈತೆ. ಲೆಗ್ ಪೀಸ್ ಇಲ್ಲ, ಅಲ್ಲ ಲೆಗ್ಗೆ ಇಲ್ಲ ತಂದು, ಲೆಗ್ಗೆ ಇಲ್ಲ. ಇಬ್ರು ಒಂದೊಂದು ಲೆಗ್ ಕಿತ್ಕೊಂಡು ತಿಂತಾ ಇದಾರೆ. ಗಂಗುಗೆಲ್ಲ ಟ್ಯಾಂಕ್ಸ್ ಹೇಳ್ಬೇಕು, ಸೂಪರಾಗಿ ಮಾಡ್ಕೊಟ್ಟಿರೋದಕ್ಕೆ. ಥ್ಯಾಂಕ್ಸ್ ಗಂಗಾ. ಎಲ್ಲ ಹಂಗೆ ಒಲೆ ಮೇಲೆ ಬೇಯಿಸ್ಕೊಂಬೋದು, ಹಂಗೆ ತಿನ್ಬೋದು. ಚಿಕನ್ ಫ್ರೈ ರೈಸ್ ಮಾತ್ರ ಎತ್ತಿಟ್ಟಿದ್ದೀವಿ ಆಮೇಲೆ ತಿಂಬೋಕ್ಕೆ. ಹಿಡ್ಕಳ. ಈಗ ಒಳಗಡೆ ಎಲ್ಲ ಬೆಂದಿಲ್ಲ ಅಂತ ನಮ್ಮ ಅಣ್ಣ ಕೊಯ್ತಾ ಇದ್ದಾನೆ, ಒಳಗಡೆ ಎಲ್ಲ ಬೇಯಿಸಿಲ್ಲ ಅಂತ. ರಿಯಲ್ ಟೇಸ್ಟ್ ಚಿಕನ್ ಸಕ್ಕತ್ತಾಗೈತಲ್ಲ. ಒಳಗಡೆ ಎಲ್ಲ ಪೂರ್ತಿ ಬೆಂದೇ ಇಲ್ಲ, ಹಂಗೆ ಐತೆ. ಈಗ ಒಳ್ಳೆ ಪ್ಲಾನ್ ಮಾಡಿ ನಮ್ಮ ಅಣ್ಣ ಕೊಯ್ದು ನೀಟಾಗಿ ರೆಡಿ ಮಾಡ್ತಾ ಇದ್ದಾನೆ. ಸುಮ್ಮನೆ ಓದಿಸಿದೀವಿ. ಹಾಟ್ ತಗೊಳ್ಳೋ, ನಿನ್ನ ಆಟ ಆಲೆ ಅಲ್ಲ, ನಿನ್ನ ಆಟ ಆಲೆ ರಕ್ಷಿತ ಕಿತ್ಕೊಂಡು ಹೋಗಳೆ. ಕೋಳಿ ಆಟನ ತಗೊಂಡಿಕ್ಕ್ಯಾ. ಒಂದು ಬರೀ ವೆಜ್ ಅಂದ್ರೆ ಹೆಂಗಾಗುತ್ತೆ ಹೇಳ್ಕತೆ. ತಾಳ ಒಂದು ಶಿಶ, ಒಂದು ಪೀಸ್ ತಿನ್ನೋ. ಪ್ಲೇಟ್ ಎಲ್ಲ ರೆಡಿ. ಗೊತ್ತಾಯ್ತು ಗಂಗಾ? ಏನೋ ಬೈದಲ್ ಭಯ. ನಿಮ್ಮ ಉತ್ತರ ಕರ್ನಾಟಕ ಸ್ಟೈಲಾಗ 1-2 ಭಾಷೆ ಬಿಡ. ಭಯ್ಯ ಆಟೋಮೆಟಿಕಲ್ ಬರೋದು. ಚಿಕನ್ ತಂದೂರಿ ಎಲ್ಲ ಒಲೆ ಮೇಲೆ ಖಾಲಿ ಆಗ್ತೈತೆ. ಎಲ್ಲದು ಆದಿಮಾನವರು ಮಾಡಂಗಿದ್ರು. ಆದಿಮಾನವ ಯಾವ್ದು? ಇದೇ ಚೆನ್ನಾಗೈತೆ. ಇದು ಬೆಂಕಿ ಐತೆ ಕಣ, ನೀವು ಇದನ್ನ ಇನ್ನೂ ನೋಡಿಲ್ಲ. ಇದು ಇವನ್ ಮಾಡಿರೋದಲ್ಲ, ಅದಕ್ಕೆ ಬೆಂಕಿ ಐತೆ. ತಿನ್ನೋದಲ್ಲ ಅದು. ಇದೇ ಫಸ್ಟ್ ಮಾಡಿರೋದೇನಣ್ಣ? ಮುರ್ಕಮಲ್ಲ ಅದು. ತಿನ್ನು ಇಷ್ಟೊಂದು ವರ್ಕ್ ಮಾಡ್ತೈತೆ ಅಂದ್ರೆ ಲೆಕ್ಕ ನಿಜ.
ಇದು ಎಣ್ಣೆ ಟಿನ್ ಇದು ವರ್ಕ್ ಮಾಡ್ತೈತೆ. ಅದು ನಮ್ಮ ಪ್ರಧಾನ ಮಂತ್ರಿ ಬೆಂಗಳೂರು ಮೋದಿ ಅವರು ನಮ್ಮ ಅಣ್ಣ ಮೋದಿ ಅವರು ಹಂಗೆ ಸ್ಕೈ ಮೊಬೈಲ್ಸ್ ಅಂಡ್ ಕಂಪ್ಯೂಟರ್ಸ್ ಇದೆಯಲ್ಲ, ಅವ್ರು ಪ್ಲಾನ್ ಮಾಡಿರೋದು ಇದನ್ನ. ಜೋಳ ಸುಡಕ್ಕೆ ಅದು ಮಾಡಿದ್ದು. ಖಾಲಿ ಡಬ್ಬ ರೊಕ್ಕ ಆಗೈತಲ್ಲ. ನಾವು ಚಿಕನ್ ಸುಡ್ತಾ ಇದೀವಿ. ಗುಜರಾತಿ ಕೊಟ್ಟಿದ್ರೆ 15 ರೂಪಾಯಿ, 15 ರೂಪಾಯಿ. ತಂದೂರಿ 600 ರೂಪಾಯಿ. 600 ರೂಪಾಯಿ ಚಿಕನ್. ಇವಾಗ ಒಂದ್ ಕೋಳಿ 200 ರೂಪಾಯಿ, ಪ್ರಾಫಿಟ್ 400 ರೂಪಾಯಿ. ಒಂದ್ ಫುಲ್ ಕೋಳಿ ಅವು ಎಷ್ಟಿರ್ತವೆ. ಹಾ ಗೈಸ್, ಈಗ ತಂದೂರಿ ಎಲ್ಲ ಫೈನಲ್ ಮುಗಿತೈತೆ, ಮುಗಿಯೋ ಸ್ಟೇಜು. ತಂದೂರಿ ಏನು ಊಟಕ್ಕಿರಲ್ಲ, ಅಲ್ಲೇ ಒಲೆ ಮೇಲೆನೆ ಖಾಲಿ ಆಗುತ್ತೆ. ಎಲ್ಲ ಇಲ್ಲೇ ಖಾಲಿ, ಇನ್ನೆಲ್ಲ ಮುಗಿದೋತಲ್ಲ. ಊಟಕ್ಕೆ ಏನಿದ್ರು ರೈಸು, ಚಿಕನ್ ಫ್ರೈ ಅಷ್ಟೇ. ಅದು ಉತ್ತರ ಕನ್ನಡ ಭಾಷೆ ಆಗ ನೋಡಿ, ಈಗ ಮಾಡ್ಬೇಕಾಯ್ತಲ್ಲ. ಅದ್ ಕವರ್ ಆಗ್ಲಿಲ್ಲ, ಏನ್ ಮಾಡ್ತೀಯಾ? ಯಾವ್ದಪ್ಪ ಅದು? ಒಂದೇ ಒಂದು ಪೀಸ್ನ ಹಾಕೊಂಡ್ ಬಂದಿದೀವಿ, ಇದೇ ಲಾಸ್ಟು. ಅಲ್ಲೊಂದೈತೆ, ಅದೊಂದು ಸ್ವಲ್ಪ ಎಂಡು ಒಲೆ ಮೇಲೆ ಮುಗ್ದೋಯ್ತು ಪೂರ್ತಿ. ನಿಮ್ ಹುಡುಗಿ ನೋಡೋದ್ ಬೇಡನಪ್ಪ. ನಿಮ್ ಹುಡುಗಿ ಅಂತೂ ದೇವತೆ ಕಣ. ಅವ್ರ ಹುಡುಗಿ ಇನ್ನೂ ದೇವತೆ ಆಗಿಲ್ಲ, ಬಿಟ್ಟೋದ್ಮೇಲೆ ಅವ್ರ ದೇವತೆ ಆಗೋದು. ಎಂತ ಸ್ಟಾರ್ ಹೋಟ್ಲಿಗೆ ಹೋದ್ರು ಇಂಥ ನೆಮ್ಮದಿ ಸಿಗಲ್ಲ, ಇಂಥ ಊಟ ಸಿಗಲ್ಲ. 100% ನಿಜ. ಈ ಡಬ್ಬ ಮಾಡೋದು, ಈ ಡಬ್ಬ ಇರೋದಕ್ಕೆ ಇವತ್ತು ತಂದೂರಿ ತಿಂತಾ ಇರೋದು. ಊರ್ನಾಗೆಲ್ಲ ಸುರಿ ಹೆಂಗ್ ತಿಂದೋರಿ. ಗಿರ್ ಚಿಕನ್ ಈಗ ಮುಗ್ದೈತೆ. ರೌಂಡ್ ಬ್ಯಾಟಿಂಗ್ ಮುಗಿಸಿದೀವಿ, ಈಗ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡ್ಬೇಕು. ಈಗ ಚಿಕನ್ ಫ್ರೈ, ಇಲ್ಲಿ ನಿಂಬೆಹಣ್ಣು ಕೊಯ್ತಾ ಇದ್ದಾನೆ, ಅಲ್ಲಿ ಅನ್ನ ಹಾಕೊಂಡು ರೆಡಿ ಆಗ್ತಾ ಇದ್ರಿ ಎಲ್ಲ. ನಿನ್ ಪವರ್ ತೋರ್ಸಮ್ಮ. ಅದು 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 ಈರುಳ್ಳಿ ನಿಂಬೆಹಣ್ಣೆಲ್ಲ ಕೊಯ್ಕೊಂಡು ಈಗ ರೆಡಿ ಮಾಡ್ಕೊಂಡು ಊಟ ಎಲ್ಲ ತಟ್ಟೆಗೆ ಹಾಕ್ಯಂತ ಇದೀವಿ. ನಾನ್ ಚಪಾತಿ ಇದು ಲಿವರ್ ಹುಡುಕ್ತಾ ಇದ್ದಾನ ಗಂಗಾ. ಚಾಕುಡ ಅಣ್ಣ ಹೆಂಗೈತಿ ಲಾಸ್ಟ್ ಒಂದ್ಸಲ ಟೇಸ್ಟ್ ಹೇಳ್ಬಿಡ್ರಿ. ಫೈನಲ್ ಸೂಪರ್. ಹೆಂಗೈತಪ್ಪಿ? ಶಿಶಾ ರಾಯಚೂರು ಹುಡುಗ, ಭಟ್ರು ಇವರೇ ಮಾಡಿರೋದು ಅಲ್ಲ, ರಾಯಚೂರು ಹುಡುಗ ಇದು. ಈಗ ನಾನೊಂದ್ಸಲ ಟೇಸ್ಟ್ ನೋಡಿ ಹೇಳ್ಬಿಡ್ತೀನಿ ಹೆಂಗೈತೆ ಅಂತ. ಅಲ್ಟಿ ಸಕ್ಕತ್ತಾಯ್ತೆ. ಓಕೆ ಫ್ರೆಂಡ್ಸ್, ಬಾಯ್. ಜೈ ಹಿಂದ್.